ಗುರುಜಿ, ದ್ವಾದಶ ರಾಶಿಗಳಲ್ಲಿ ದ್ವಿತೀಯ ರಾಶಿಯಾಗಿರುವಂತಹ ವೃಷಭ ರಾಶಿಯವರ ಭವಿಷ್ಯ 2025ರಲ್ಲಿ ಯಾವ ರೀತಿಯಾಗಿರಲಿದೆ ಅಂತ, ಅವರಿಗೆ ಈ ವರ್ಷ ವರವಾಗುತ್ತಾ ಶಾಪವಾಗುತ್ತಾ? ಸೂರ್ಯನ ದೃಷ್ಟಿಯಿಂದ ಗಮನಿಸೋದಾದರೆ ವೃಷಭ ರಾಶಿಯವರಿಗೆ ಸ್ವಲ್ಪ ಕೆಡಕನ್ನು ಉಂಟು ಮಾಡುವಂತಹ ದುಷ್ಟತನವನ್ನ ಸೂರ್ಯ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೆ ನಾನು ಈ ಒಂದು ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ವೃಷಭ ರಾಶಿಗೆ ಹಾಗಾದ್ರೆ ಯಾಕೆ ದುಷ್ಟತನವನ್ನು ಮಾಡ್ತಾನೆ? ಈ ಶುಕ್ರನಿಗೂ, ಅಂದ್ರೆ ವೃಷಭ ಶುಕ್ರನ ಯಜಮಾನತ್ವದಲ್ಲಿ ಇರುವಂತಹ ಒಂದು ರಾಶಿ. ಈ ಸೂರ್ಯ ಏನಾಗಿದ್ದಾನೆ, ಈ ಸೂರ್ಯ ವೃಷಭ ರಾಶಿಯ ಯಜಮಾನನಾದಂತಹ ಶುಕ್ರನಿಗೆ ಬಹಳ ದೊಡ್ಡ ರೀತಿಯ ವೈರಿ. ಎಲ್ಲಿ ಶುಕ್ರ ಇದ್ದಾನೋ, ಎಲ್ಲಿ ಸೂರ್ಯ ಇದ್ದಾರೋ ಆ ಒಂದು ಸಂಯೋಜನೆ ಬಹಳ ಕೆಟ್ಟದನ್ನು ತರುತ್ತೆ. ಹಾಗಾಗಿ ಕೆಟ್ಟದನ್ನು ತರುತ್ತೆ ಅಂದರೆ ಕೆಲವು ಇಪ್ಸ್ ಅಂಡ್ ಬಟ್ಸ್ ಇರುತ್ತೆ. ಯಾವತ್ತೂ ಜಾತಕ ಶಾಸ್ತ್ರದಲ್ಲಿ ಎಲ್ಲ ಒಳಿತುಗಳೂ ಕೂಡ ಕೆಲವು ಆದರೆ ಹೋದರೆ ಎನ್ನುವಂತಹ ಮಿತಿಗಳನ್ನು ಇಟ್ಟುಕೊಂಡಿರುತ್ತೆ. ಹಾಗೆಯೇ ಕೆಟ್ಟದಿರಲಿ ಒಳ್ಳೆಯದಿರಲಿ, ಅದಕ್ಕೆ ಆದರೆ ಹೋದರೆ ಅನ್ನುವಂಥ ಕೆಲವು ಮಿತಿಗಳಿರ್ತವೆ. ಆದರೆ ವೃಷಭದವರಿಗೆ ವಿಶೇಷವಾಗಿ ಸೂರ್ಯ ತನ್ನ ಆಂತರ್ಯದಿಂದ ಸಂಪೂರ್ಣವಾದಂಥ ಹೆಲ್ಪನ್ನು ಮಾಡುವಂಥದ್ದು ಬಹಳ ಕಷ್ಟ. ಮಾಡಬಾರ್ದು ಅಂತಲ್ಲ. ಈ ರಾಶಿಯಲ್ಲಿ ಸೂರ್ಯ ಏನಿರ್ತಾನೆ, ಕುಂಭರಾಶಿಯಲ್ಲಿ, ಮಕರದಲ್ಲಿ, ಈ ಮಕರ ಅನ್ನುವಂಥದ್ದು ಸೂರ್ಯನಿಗೆ ಸಂಬಂಧಿಸಿದಂತಹ ವಿಚಾರದಲ್ಲಿ ಅತ್ಯಂತ ಅದ್ಭುತವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡೋದು ಮೇಷರಾಶಿಯವರಿಗೆ ಹೌದಾದರೂ ಕೂಡ ವೃಷಭ ರಾಶಿಯವರಿಗೆ ಅವರ ಭಾಗ್ಯವನ್ನು ಕಿತ್ತು ತಿನ್ನುವಂತಹ, ಅವರ ಭಾಗ್ಯದ ಎಲ್ಲ ರೀತಿಯ ಹಸಿರನ್ನು ಹಾಳು ಮಾಡುವಂತಹ ವಿಶೇಷವನ್ನು ಇವನು ನಿರ್ಮಾಣ ಮಾಡಿಬಿಡ್ಬೋದು. ಹಾಗಾಗಿ ಸೂರ್ಯ ಏನಾಗ್ತಾನೆ, ಈ ರಾಶಿಯವರಿಗೆ ವಿಶೇಷವಾಗಿ ಖಳನಾಯಕನಾಗಿ ನಿಂತ್ಕೊಳ್ತಾನೆ ಈ ವರ್ಷ. ಅದೇ ಯಾಕೆ ಅಂದ್ರೆ ಮತ್ತೆ ಈ ಸೂರ್ಯ ಇಲ್ಲಿ ಖಳನಾಯಕನಾಗಿ ನಿಂತಿರುವಂತಹ ಚಾಲನೆಯನ್ನು ವಹಿಸಿಕೊಂಡಿರುವಾಗಲೇ ಆತ ಸಂಪೂರ್ಣವಾಗಿ ತಿಂಗಳಿಗೊಮ್ಮೊಮ್ಮೆ ಏನನ್ನ ತನ್ನ ಕಾಲಾವಧಿಯ ವಿಚಾರವನ್ನು ಒಂದೊಂದು ರಾಶಿಯಲ್ಲೂ ತನ್ನ ಪರಿಣಾಮವನ್ನು ಕೊಡ್ತಾ ಬರ್ತಾನೆ. ವೃಷಭ ರಾಶಿಯವರಿಗೆ ವಿಶೇಷವಾಗಿ ಯಾಕೆ ಈ ವರ್ಷದ ತೊಂದರೆ ಬರುತ್ತೆ ಅಂತಂದ್ರೆ, ಅವರಿಗೆ ಹೆಲ್ಪ್ ಮಾಡ್ತಾ ಇರುವಂತಹ ರಾಹು ಸುಮಾರು ಮೇ ತಿಂಗಳ ಮಧ್ಯಭಾಗದಲ್ಲಿ ಕುಂಭರಾಶಿಗೆ ಬರುವುದರಿಂದಾಗಿ ಅವರ ಕೆಲಸ ಕ್ಷೇತ್ರಗಳು, ಈಗ ನಾನು ಮೇಷರಾಶಿಯವರಿಗೆ ಹೇಳಿದಾಗೆ ಕೆಲಸ ಕ್ಷೇತ್ರಗಳಲ್ಲಿ ತಮ್ಮ ನಿರೀಕ್ಷೆಯನ್ನು ಇನ್ನಿಷ್ಟು ಸಂವರ್ಧಿಸಿಕೊಳ್ಳಬಹುದಾದಂತಹ ಒಂದು ನಿರೀಕ್ಷೆಯನ್ನು ಇವರು ಇಟ್ಕೊಳ್ಬಹುದು ಅಂತ ಹೇಳಿದ್ರೆ, ವೃಷಭ ರಾಶಿಯವರಿಗೆ ಹಾಗಲ್ಲ. ಅನೇಕ ರೀತಿಯ ನಿರೀಕ್ಷೆಗಳು ಬುಡಮೇಲಾಗುವಂಥ ಕೆಲಸದ ಸಂದರ್ಭದಲ್ಲಿ ಡಿಮೋಷನ್ ಆಗ್ಬೋದು, ಅಥವಾ ಕೆಲಸದಿಂದ ಯಾವುದೋ ಕಾರಣಕ್ಕಾಗಿ ಹೊರಗೆ ಬೀಳಬೇಕಾದಂತಹ ಸ್ಥಿತಿಗತಿಗಳು ನಿರ್ಮಾಣವಾಗಬಹುದು. ಯಾವುದೋ ಒಂದು ಸಂದರ್ಭದಲ್ಲಿ ನಾವು ನಿರೀಕ್ಷೆ ಮಾಡಿಕೊಂಡಿರ್ತೇವೆ, ಈ ವ್ಯಕ್ತಿಯ ಮೂಲಕವಾಗಿ ಅನೇಕ ರೀತಿಯ ಒಂದು ಬೆಂಬಲವನ್ನು ನಾನು ಪಡೆಯುವುದರ ಮೂಲಕ ನನ್ನ ದಾರಿಯನ್ನು ಅತ್ಯಂತ ಅದ್ಭುತವನ್ನಾಗಿ ನಿರ್ಮಾಣ ಮಾಡಿಕೊಳ್ಳಬೇಕು ಅನ್ನಬಹುದು ಅನ್ನುವಂಥ ಕನಸು. ಆದರೆ ಹತ್ತಿರದವರೇ ದೂರವಾಗುವಂತಹ ದುಷ್ಟ ಸ್ಥಿತಿಯನ್ನು ಸೂರ್ಯ ನಿರ್ಮಾಣ ಮಾಡುವಂತಹದ್ದಕ್ಕೆ ಸಾಧ್ಯತೆ ಇದೆ. ವೃಷಭ ರಾಶಿಯವರಿಗೆ ಸೂರ್ಯ 4ನೇ ಮನೆಯ ಯಜಮಾನ. 4ನೇ ಮನೆ ಅಂದರೆ ಏನು? ಅದು ಸುಖ ಸ್ಥಾನದ ಮನೆ. ಆ ಮನೆಯ ಯಜಮಾನನಾಗಿ ಸೂರ್ಯ ಸಂಪೂರ್ಣವಾಗಿ ಸುಖಕ್ಕೆ ಬೇಕಾದಂತಹ ಶಕ್ತಿಯನ್ನು ಒದಗಿಸದೆ, ಸುಖ ಇದ್ದರೂ ಕೂಡ ಆ ಸುಖವನ್ನು ಕಸಿದು ಬಿಡಬಹುದಾದಂತಹ ಖಳನಾಯಕತ್ವವನ್ನು ಪ್ರದರ್ಶಿಸೋದಕ್ಕೆ ಈ ವರ್ಷ ವಿಪುಲವಾದಂತಹ ಸಾಧ್ಯತೆ ಇರುತ್ತೆ. ಅದು ಯಾಕೆ ಅಂತಂದ್ರೆ, ಪ್ರಾಪ್ತಿಯಲ್ಲಿ ಇರುವಂತಹ ಏಕಾದಶದಲ್ಲಿರುವಂತಹ ರಾಹು ಮೇ ತಿಂಗಳ ಮಧ್ಯಭಾಗದಲ್ಲಿ ಸರ್ರನೆ ಅವನು ಕುಂಭರಾಶಿಗೆ ಬರೋದ್ರಿಂದ ರಾಹುವಿನ ಮೂಲಕವಾಗಿ ಸಿಗಬಹುದಾದಂತಹ ಪ್ರಾಪ್ತಿಯ ಸಂಪೂರ್ಣವಾದಂತಹ ಗಟ್ಟಿ ಬೇರುಗಳು ಈ ಸಂದರ್ಭದಲ್ಲಿ ನಶಿಸಿ ಹೋಗುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಆ ನಶಿಸಿ ಹೋಗುವುದಕ್ಕೂ ಕಾರಣ ಈ ಸೂರ್ಯನಿಂದಲೇ ಸಿಗಬೇಕಾದಂತಹ ಅತಿಶಯವಾದ ಬೆಳಕು ರಾಹುವಿನ ಕಣ್ಣನ್ನ ಒಂದು ರೀತಿಯಲ್ಲಿ ಕುರುಡುತನಕ್ಕೆ ಅದು ತಳ್ಳೋದರಿಂದಾಗಿ ಅದು ಏನಾಗುತ್ತೆ, ವೃಷಭ ರಾಶಿಯವರಿಗೆ ಅದು ಇಟ್ಕೊಡುತ್ತೆ. ಅಂದ್ರೆ ಒಳಿತಿಗಿಂತ ಜಾಸ್ತಿ ಸೂರ್ಯನಿಂದ ಕೆಟ್ಟದ್ದೇ ಆಗುತ್ತೆ. ಪರಿಹಾರ ಏನಿರ್ಬೋದು ಗುರುಜಿ ಹಾಗಾದ್ರೆ? ಈಗ ಪರಿಹಾರದ ವಿಚಾರ ಹೇಳ್ತಾ ಹೋದ್ರೆ ವೀಕ್ಷಕರಲ್ಲಿ ಏನಾಗುತ್ತೆ, ನಾನು ಹೇಳೋದಕ್ಕೆ ಅದರಲ್ಲಿ ನನಗೇನು ವಿಚಾರದಲ್ಲಿ ಬೇಸರ ಇಲ್ಲ. ರಾಹುವಿನ ಸಂಬಂಧವಾದಂತಹ ಕೆಲವು ಸ್ತೋತ್ರಗಳನ್ನು ಓದಲಿ, ಸೂರ್ಯನ ಸಂಬಂಧವಾದಂತಹ ಸ್ತೋತ್ರಗಳನ್ನು ಓದಲಿ, ಹಾಗೆಯೇ ಶುಕ್ರನ ಸಂಬಂಧವಾದಂತಹ ಸ್ತೋತ್ರಗಳನ್ನು ಓದಲಿ. ಇದೇ ಕಾರ್ಯವನ್ನ ಮಾಡಬೇಕು, ಈ ಹರಳನ್ನೇ ಹಾಕಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ವೀಕ್ಷಕರು ಸಾಲ ಮಾಡಿ ಆದರೂ ಅದಕ್ಕೆ ಹೋಗ್ಬಿಡ್ತಾರೆ. ನಾನು ಅಂಥದ್ದಕ್ಕೆ ನಾನು ಏನ್ ಮಾಡ್ತೇನೆ,
ಅಂತಹದ್ದರ ಪರಿಹಾರವನ್ನು ನಾನು ಹೇಳೋದಕ್ಕೆ ಹೋಗದೆ ಹೋದಂಥದ್ದನ್ನು ನಾನು ಮುಖ್ಯವಾಗಿ ಅಂತಹ ಶಕ್ತಿಯನ್ನು ಹೊಂದಿದ್ದಲ್ಲಿ ಕೆಲವು ಪರಿಹಾರಗಳನ್ನು ಮಾಡಿಕೊಡ್ಬೇಕಾದಂತಹ ಒಂದು ವಿಚಾರವನ್ನು ಮಾಡಬೇಕೇ ಹೊರತು ಸಾಲ ಮಾಡಿ ಕೆಲವು ಪರಿಹಾರಗಳಿಗಾಗಿ ಹೋಗಬಾರ್ದು. ಶಕ್ತಿ ಮೀರಿ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ತಮ್ಮದೇ ಧ್ಯಾನದ ಮೂಲಕವಾಗಿ ಸೂರ್ಯನನ್ನ ಆರಾಧಿಸುವುದರ ಮೂಲಕ, ಈಗ ಸೂರ್ಯ ಪೀಡಾ ನಿವಾರಣಾ ಸ್ತೋತ್ರ ಅಂತ ಇರುತ್ತೆ, ಹಾಗೆ ಶುಕ್ರ ಪೀಡಾ ನಿವಾರಣಾ ಸ್ತೋತ್ರ ಅಂತ ಇರುತ್ತೆ. ಶುಕ್ರ ಇವರಿಗೆ ಪೀಡೆ ಅಲ್ಲ, ಆದರೆ ಶುಕ್ರ ಪೀಡಾ ನಿವಾರಣೆ ಸ್ತೋತ್ರವನ್ನು ಓದುವುದರ ಮೂಲಕವಾಗಿ ಸೂರ್ಯ ಕೊಡಬಹುದಾದಂತಹ ಪೀಡೆಯನ್ನು ನಿವಾರಿಸಿಕೊಡೋದಕ್ಕೆ ಸಾಧ್ಯತೆ ಏನಾಗುತ್ತೆ, ಒದಗಿ ಬರುತ್ತೆ. ಹಾಗಾಗಿ ರಾಹು ವಿಶೇಷವಾಗಿ ವಿಷದ ದಳ್ಳುರಿಯನ್ನ ಭಾಗ್ಯದಲ್ಲಿ ತುಂಬುವವನಾಗಿರೋದ್ರಿಂದ ನಾವು ಈಗ ಆಲ್ರೆಡಿ ಮಾಡಿಕೊಂಡಂತಹ ಸಾಲ ದೊಡ್ಡ ಹೊರೆಯಾಗಿ ನಿಂತು ಬಿಡಬಹುದು. ಯಾವ ಸಾಲವನ್ನ ನಾವು ನಿಯಂತ್ರಿಸಬಹುದು ಅಂತ ತಿಳ್ಕೊಳ್ತೇವೋ ಅದನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯವಾಗದೆ ಹೋದಂಥ ಒಂದು ಘಟ್ಟಕ್ಕೆ ನಾವು ಪ್ರವೇಶಿಸಿಬಿಡ್ಬೋದು. ಅಥವಾ ನಾವು ಯಾವುದೋ ಒಂದು ಸಾಲದ ಯೋಜನೆಯನ್ನು ಹಾಕ್ಕೊಂಡು ನಮ್ಮ ಯಾವುದೋ ಒಂದು ಕಾರ್ಯದ ರೂಪುರೇಷೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತಾದರೆ, ಇವತ್ತು ಕೊಡ್ತೇನೆ ಅಂತ ಹೇಳಿದಂಥ ಜನ ಅಥವಾ ಬ್ಯಾಂಕ್ ನಾಳೆ ಇಲ್ಲ, ಯಾವುದೋ ಒಂದು ಕಾರಣಕ್ಕಾಗಿ ಇಲ್ಲ ಅಂತ ಹೇಳಿಬಿಡ್ಬೋದು. ಇವತ್ತು ನೋಡಿ, ಇವತ್ತು ಜೀವನದ ಸಂದರ್ಭದಲ್ಲಿ ಏನು ನಮ್ಮದೆಲ್ಲ ಮನುಷ್ಯರು ನಾವು ನಿಯೋಜಿಸಿಕೊಂಡಂತಹ ಒಂದು ನಿಯಮಗಳ ಚೌಕಟ್ಟಿನಲ್ಲಿಯೇ ದುರ್ಬಲರೂ ಆಗ್ತೇವೆ, ಸಬಲರೂ ಆಗ್ತೇವೆ. ಇವತ್ತು ದುರ್ಬಲವಾಗುವಂತಹ ಕಂಡೀಷನ್ಸ್ ಇದ್ರೆ ಇದೇ ನಿಯಮಗಳು ನಾಳೆ ನಮ್ಮನ್ನ ಸಬಲತೆಗೆ ತಳ್ಳಬಹುದು, ಅಥವಾ ಇವತ್ತು ಸಬಲತೆ ಅಂತ ಹೇಳಿ ತಿಳ್ಕೊಂಡಿದ್ದು ನಾಳೆ ದುರ್ಬಲತೆಗೆ ತಳ್ಳಬಹುದು. ಹಾಗೆ ಇರುವ ನಿಯಮಗಳೇ ಕೆಲವು ರೀತಿಯ ತೊಂದರೆಗಳಾಗಿ ವೃಷಭ ರಾಶಿಯವರಿಗೆ ತೊಂದರೆಯನ್ನು ತಂದಿಡುವಂತಹ ಸಾಧ್ಯತೆಗಳು ಇರುತ್ತೆ. ಆದರೆ ಅದಕ್ಕಾಗಿ ವೃಷಭ ರಾಶಿಯವರು ಯೋಚನೆ ಮಾಡಬೇಕಾಗಿಲ್ಲ. ಜಾತಕದ ಸಂದರ್ಭದಲ್ಲಿ ಹೌ ಬೆಸ್ಟ್ ಸೂರ್ಯ ಇದ್ದಾನೆ ಹೇಳುವಂತಹದ್ರ ಬಗ್ಗೆ ನಿರಾಸೆಯ ಒಂದು ಗೊಂಚಲು ಇದ್ರೂ ಕೂಡ ಈ ರಾಶಿಯವರಿಗೆ ಏಪ್ರಿಲ್ನಿಂದ ಇವರ ಯೋಗಕಾರಕನಾದಂತಹ ಶನೈಶ್ಚರ ಮೀನರಾಶಿಗೆ ಬರೋದ್ರಿಂದ ಶನೈಶ್ಚರನಿಂದ ಅನೇಕ ರೀತಿಯ ಭಾಗ್ಯವನ್ನು ಸಂವರ್ಧಿಸಿಕೊಳ್ಳಬೇಕಾದಂತಹ ಅಥವಾ ಕೆಲಸದ ಸ್ಥಳದಲ್ಲಿ ಕೆಲವು ಅನಿರೀಕ್ಷಿತವಾದಂತಹ ಗೆಲುವನ್ನು ತಂದುಕೊಡುವ ಬೆಂಬಲವನ್ನು ಶನೈಶ್ಚರನ ಮೂಲಕವಾಗಿ ಪಡೆಯುವಂತಹ ಶಕ್ತಿ ಏನಾಗುತ್ತೆ, ವೃದ್ಧಿಸುತ್ತೆ. ಹಾಗಾಗಿ ಯಾವುದೇ ವಿಚಾರದಲ್ಲಿ ಸೂರ್ಯನಿಂದ ತೊಂದರೆ ಬರ್ತಾ ಇದೆ ಅಂತ ಹೇಳುವಂತಹದ್ದು ಹೌದಾದರೂ ಕೂಡ ಜಾತಕದ ಸಂದರ್ಭದಲ್ಲಿ ಶನೈಶ್ಚರನ ಮೂಲಕವಾದಂತಹ ಯಾವುದೋ ಒಂದು ವಿಶೇಷತೆ ಒದಗಿ ಬಂದಲ್ಲಿ, ಬುಧನ ಮೂಲಕವಾಗಿ ಒದಗಿ ಬಂದಲ್ಲಿ, ಇದೇ ವೃಷಭ ರಾಶಿಯವರು ಅವರ ಮೂಲಕವಾಗಿ ಅನೇಕ ಒಳಿತುಗಳನ್ನು ತಮ್ಮ ಜೀವನದಲ್ಲಿ ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿಶೇಷವಾಗಿ ನಾನು ಹೇಳ್ತಾ ಇರುವಂಥದ್ದೇನು, ಮಕರ ಸಂಕ್ರಮಣದ ಸಂದರ್ಭದಲ್ಲಿ ತನ್ನ ಅತ್ಯಂತ ಶ್ರೇಷ್ಠತಮವಾದಂತಹ ಕಿರಣಗಳ ಮೂಲಕ ಜಗತ್ತನ್ನು ಪರಿಶೋಭಿಸುವಂತಹ ಸೂರ್ಯ ವೃಷಭ ರಾಶಿಯವರಿಗೆ ತೊಂದರೆದಾಯಕನಾಗಿರ್ತಾನೆ. ಆದರೆ ಇದೇ ವೃಷಭ ರಾಶಿಯವರಿಗೆ ಉಳಿದ ಗ್ರಹಗಳು ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅಕಸ್ಮಾತ್ತಾಗಿ ಉಳಿದ ಗ್ರಹಗಳ ಸಪೋರ್ಟ್ ಸಿಕ್ಕಿಲ್ಲ ಅಂತಾದರೆ ಸುಖಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನು ಕೊಡಬೇಕಾದಂತಹ ಸೂರ್ಯ ವೃಷಭ ರಾಶಿಯವರಿಗೆ ಖಂಡಿತವಾಗಿ ಸುಖದ ಪ್ರಮಾಣವನ್ನು ಈ ವರ್ಷ ಏನು ಮಾಡ್ತಾನೆ, ಡೌನ್ ಮಾಡ್ತಾನೆ. ಆದರೆ ಎಲ್ಲವನ್ನೂ ಬಿಟ್ಟು ನಮ್ಮ ಅದೃಷ್ಟದ ಒಂದು ಸಂದರ್ಭ ಇದೆಯಲ್ಲ, ಅದು ಯಾವುದ್ಯಾವುದೋ ಮೂಲಗಳಿಂದ ಬರುತ್ತೆ. ಆ ರೀತಿಯಲ್ಲಿ ಈ ಒಂದು ವೃಷಭ ರಾಶಿಯವರಿಗೆ ಅದೃಷ್ಟ ಒಲಿದು ಬರಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ. ವೃಷಭ ರಾಶಿಯವರ ಫಲಾಫಲಗಳ ಬಗ್ಗೆ ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.